ನಿರ್ಮಾಣ ಆಗಿತ್ತು ಆ ಒಂದು ಜಾಗಕ್ಕೆ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಆಗಮಿಸಿ ಈ ಒಂದು ಬೆಂಕಿ ಹಚ್ಚಿದಂತಹ ಹಾಗೆ ಧ್ವಂಸಗೊಳಿಸಿದಂತಹ ಅಂಗಡಿಗಳನ್ನ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಒಟ್ಟು 3 ಸ್ಥಳಗಳಿಗೆ ಭೇಟಿ ಕೊಟ್ಟು ಆ ಒಂದು ಸ್ಥಳಗಳಲ್ಲೂ ಕೂಡ ಅಲ್ಲಿನ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ಪ್ರಮುಖವಾಗಿ ಈಗ ಇಲ್ಲೊಂದು ಹಾರ್ಡ್ವೇರ್ನ ಒಂದು ಶಾಪ್ ಏನಿದೆ, ಹಾರ್ಡ್ವೇರ್ ಶಾಪ್ನಲ್ಲಿ ಪೈಪ್ಗಳನ್ನು ಎಳೆದುಕೊಂಡು ಬಂದು ಇಲ್ಲಿ ರಸ್ತೆಯಲ್ಲಿ ಇಟ್ಟು ಅದನ್ನು ಸುಟ್ಟಾಕಿರಲ್ಲ ಆ ಒಂದು ಜಾಗದಲ್ಲಿ ಬಂದು ಈಗ ಪರಿಶೀಲನೆ ಅಂದರೆ ವೀಕ್ಷಣೆಯನ್ನು ಮಾಡ್ತಿದ್ದಾರೆ ಕೇಂದ್ರ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಅವರು. ಸ್ಥಳೀಯ ನಾಯಕರು ಕೂಡ ಅವರಿಗೆ ಸಾಥ್ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಮಂಡ್ಯ DC ಆಗಿರುವಂಥ ಕುಮಾರ್ ಅವರು ಕೂಡ ಕೇಂದ್ರ ಸಚಿವರ ಜೊತೆಯಲ್ಲಿ ಇದ್ದುವಂಥದ್ದು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ನೋಡಿ, ಪ್ರಮುಖವಾಗಿ ಆ ಬೋರ್ವೆಲ್ ಮಿಷಿನ್ ರಿಪೇರಿ ಮಾಡುವಂಥ ಹಾರ್ಡ್ವೇರ್ನ ಅಂಗಡಿ ಏನಿದೆ ಆ ಅಂಗಡಿಯ ವೀಕ್ಷಣೆಗೆ ಈಗ ತೆರಳ್ತಾ ಇರುವಂಥ ನೇರ ದೃಶ್ಯಾವಳಿನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಡ್ಯಾಮೇಜ್ಗಳಾಗಿತ್ತು. ಸೊ ಒಂದು ಕಡೆ ಭೀಮಾಲಾಲ್ ಅಂಗಡಿ ಏನಿತ್ತು ಅಲ್ಲಿ 2 ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಆಗಿತ್ತು. ಆ ಅಂಗಡಿಗೂ ಕೂಡ ತೆರಳಿ ಆ ಒಂದು ಅಂಗಡಿಯನ್ನು ಕೂಡ ವೀಕ್ಷಣೆ ಮಾಡಿ ಬಂದಿದ್ದಾರೆ. ಈಗ ಮೈಸೂರು ರಸ್ತೆಯಲ್ಲಿರುವಂತಹ ಒಂದು ಜಯರಾಮೇಗೌಡ ಹಾರ್ಡ್ವೇರ್ನ ಅಂಗಡಿಗೆ ಆಗಮಿಸಿ ಇಲ್ಲಿ ಅವರು ಆ ಒಂದು ಸುಟ್ಟ ಜಾಗದ ವೀಕ್ಷಣೆಯನ್ನ ಮಾಡ್ತಾರೆ. ಸ್ಪಾಟ್ ಅಲ್ಲಿ ನಾಗೇಂದ್ರ ಬಾಬು ಇದ್ದಾರೆ ನಮ್ಮ ಪ್ರತಿನಿಧಿ. ಅಲ್ಲಿ ಪ್ರತಿಯೊಂದು ಮಾಹಿತಿನ ಕೂಡ ನೀಡ್ತಿದ್ದಾರೆ. ಅಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ಅವರು ಹೆಜ್ಜೆ ಹಾಕ್ತಿದ್ದಾರೆ. ಸೊ ಅಲ್ಲಿ ವೀಕ್ಷಣೆ ಆಗ್ತಾ ಇರೋದು ಅತಿ ಹೆಚ್ಚು ಹಾನಿ ಆಗಿರುವಂತಹ ಅಂಗಡಿ, ಅದರ ವೀಕ್ಷಣೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿ ಅವರಿಗೆ ಮಾಹಿತಿ ಕೊಡ್ತಿದ್ದಾರೆ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ. ನೋಡಿ, ಇದೇ ಹಾರ್ಡ್ವೇರ್ ಅಂಗಡಿ, ಇಲ್ಲಿದ್ದಂತಹ ಎಕ್ವಿಪ್ಮೆಂಟ್ಸ್ ಇದೆಯಲ್ಲ ಆಚೆ ತಂದು ಇದಕ್ಕೆ ಬೆಂಕಿ ಇಟ್ಟಿದ್ರು ದುಷ್ಕರ್ಮಿಗಳು. ಹಾಗಾಗಿ ಅತಿ ದೊಡ್ಡ ಲಾಸ್ ಆಗಿದೆ. ಅಂಗಡಿ ಮಾಲೀಕ ನಿನ್ನೆ ಕಣ್ಣೀರು ಹಾಕ್ತಾ ಇದ್ರು. ಪಾಪ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ಜೀವನ ಬರ್ಬಾದಾಗಿ ಹೋಗಿದೆ, ಬೀದಿಗೆ ಬಿದ್ದಿದೆ, ಮತ್ತೆ ಮೊದಲಿನಿಂದ ಜೀವನ ಕಟ್ಕೊಳ್ಬೇಕಂದ್ರೆ ಒದ್ದಾಡಬೇಕು ನಾವು, ಅಂಥ ಪರಿಸ್ಥಿತಿ ಇದೆ, ಸರ್ಕಾರ ನೆರವಿಗೆ ಬರಲೇಬೇಕು ಅಂತ ಆಗ್ರಹಿಸಿದ್ರು ಅಂಗಡಿ ಮಾಲೀಕ. ನಿನ್ನೆ ರಿಪಬ್ಲಿಕ್ ಅನ್ನೋ ಜೊತೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದೇ ಅಂಗಡಿಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪರಿಶೀಲನೆ ಮಾಡ್ತಾ ಇರುವಂತಹ ದೃಶ್ಯ. ಅಧಿಕಾರಿಗಳು ಅವರಿಗೆ ಮಾಹಿತಿಯನ್ನ ನೀಡುತ್ತಿದ್ದಾರೆ, ಪರಿಸ್ಥಿತಿಯನ್ನ ವಿವರಿಸ್ತಾ ಇದ್ದಾರೆ. ಏನೆಲ್ಲ ಆಯಿತು, ಹೇಗಾಯಿತು, ಯಾಕಾಗಾಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವ ಕೆಲಸ ಕೂಡ ಆಗ್ತಾ ಇದೆ. ನಿನ್ನೆಯಿಂದಲೇ ಅವರು ನಿರಂತರವಾಗಿ ಮಾಹಿತಿ ಪಡೆದುಕೊಂಡಿದ್ದಾರೆ ಅಲ್ಲಿ ಲೋಕಲ್ ಲೀಡರ್ಗಳಿಂದ. ಬಟ್ ಇವತ್ತು ಪ್ರತ್ಯಕ್ಷವಾಗಿ ಅವರೇ ನೋಡಿ ಖುದ್ದಾಗಿ ಸ್ಪಾಟ್ ಅಲ್ಲಿ ಮಾಹಿತಿ ಪಡೆದುಕೊಳ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಈಗ ಆಗಮಿಸಿ ಈ ಒಂದು ಜಾಗವನ್ನ ಕಂಪ್ಲೀಟ್ ಆಗಿ ವೀಕ್ಷಣೆಯನ್ನ ಮಾಡ್ತಾ ಇರುವಂತ ದೃಶ್ಯವನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಸ್ಥಳೀಯ ನಾಯಕರೆಲ್ಲರೂ ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈಗ ಮಾಜಿ ಶಾಸಕರಾಗಿರುವಂಥ ಸುರೇಶ್ ಗೌಡ ಅವರು ಕೂಡ ಈಗ ಅವರಿಗೆ ಸಾಥ್ ಕೊಟ್ಟು ಜಾಗವನ್ನ ತೋರಿಸುವ ಸಲುವಾಗಿ ಆ ಒಂದು ಶೋರೂಮ್ಗೆ, ಈಗ ಬಜಾಜ್ ಶೋರೂಮ್ಗೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಭಿ ದೇಖಿಯೇ, ಈಗ ನಾವೇನು ನೋಡ್ತಾ ಇದೀವಲ್ಲ ಪಾಪ್ಯುಲರ್ ಬಜಾಜ್ ಶೋರೂಮ್, ಒಂದು ಶೋರೂಮ್ನ ಒಳಗಡೆ ಬೈಕ್ಗಳನ್ನು ಸುಮಾರು 15 ಬೈಕ್ ಪೈಕಿ ಸುಮಾರು 8-9 ಬೈಕ್ಗಳು ಈಗಲೂ ಕೂಡ ಮಿಸ್ಸಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಖುದ್ದು ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ರು. ಆ ಒಂದು ಜಾಗಕ್ಕೆ ತೆರಳಿ ಈಗ ವೀಕ್ಷಣೆಯನ್ನು ಮಾಡ್ತಾ ಇರುವಂಥ ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ದೃಶ್ಯಾವಳಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಆಗಮಿಸಿದ್ದಾರೆ. ಎರಡೂ ಸಮುದಾಯದ ನಾಯಕರು ಕೂಡ ಈಗ ಆಗಮಿಸಿ ಕುಮಾರಸ್ವಾಮಿ ಅವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಈಗ ಅವರು ಪಡೆದುಕೊಳ್ತಾ ಇದ್ದಾರೆ. ಸೊ ಈಗ ಈ ಒಂದು ಜಾಗದ ವೀಕ್ಷಣೆಯ ಬಳಿಕ ನಾಗಮಂಗಲ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಏನು ಮುಜೀಬನ್ ಆಗಿತ್ತು. ನೋಡಿ, ನಾಗೇಂದ್ರ ಬಾಬು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ನಮ್ಮ ಸಹೋದ್ಯೋಗಿ ನಾಗೇಂದ್ರ ಬಾಬು ಕೂಡ ಇದ್ದಾರೆ. ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಮಾಹಿತಿ ನೀಡಲಾಗ್ತಾ ಇದೆ, ಹೇಗೆ ವೀಕ್ಷಣೆ ಮಾಡ್ತಿದ್ದಾರೆ, ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸ್ತಾ ಇದ್ದಾರೆ. ಸದ್ಯ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರತಿಯೊಂದು ಹಾನಿಗೆ ಒಳಗಾಗಿರುವ ಅಂಗಡಿಗಳಿಗೆ ವಿಸಿಟ್ ಮಾಡುವ ಮೂಲಕ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡ್ತಾ ಇರುವ ದೃಶ್ಯ. ಸಹಜವಾಗಿ ಯಾರೆಲ್ಲ ಈ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಕಳೆದುಕೊಂಡಿದ್ದಾರೋ, ವಾಹನಗಳು ಡ್ಯಾಮೇಜ್ ಆಗಿದೆಯೋ, ಅತಿ ದೊಡ್ಡ ಮಟ್ಟದ ಹಾನಿಯನ್ನ ಅನುಭವಿಸ್ತಿದ್ದಾರಲ್ಲ ಜನ, ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ ಎನ್ನುವಂತ ಸುದ್ದಿ ತಿಳಿತಾ ಇದ್ದಂತೆ ಇಲ್ಲಿ ಜಮಾವಣೆ ಆಗ್ತಿದ್ದಾರಂತೆ. ಅವ್ರಿಗೆಲ್ಲ ಒಂದು ಭರವಸೆ, ಕೇಂದ್ರ ಸಚಿವರು ಬಂದ್ರೆ ಏನಾದ್ರೂ ಭರವಸೆ ಸಿಗಬಹುದು ಅಂತ ಪರಿಹಾರದ ನಿರೀಕ್ಷೆಯಲ್ಲಿದ್ದಾರೆ ವ್ಯಾಪಾರಸ್ಥರು. ಹೊಸ ಬೈಕ್ಗಳೆಲ್ಲ ಇವು ಎಳೆದುಕೊಂಡು ಹೋಗಿದ್ರು.
ಆ ಎಲ್ಲ ದೃಶ್ಯಾವಳಿ ಕೂಡ CC ಕ್ಯಾಮ್ರಾದಲ್ಲಿ ಕೂಡ ಸೆರೆಯಾಗಿತ್ತು. ಆ 8 ಬೈಕ್ಗಳು ಎಳೆದುಕೊಂಡು ಹೋಗಿ ಕೆಲವೊಂದು ಬೈಕ್ಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನ ಮಾಡಿದ್ರು. ಇಡೀ ಶೋರೂಮ್ನ ಗಾಜಿನ ಒಂದು ಡೋರ್ ಏನಿತ್ತು ಅದನ್ನು ಕೂಡ ಧ್ವಂಸಗೊಳಿಸಿದ್ರು. ದೊಡ್ಡ ದೊಡ್ಡ ಕಲ್ಲುಗಳನ್ನ ತೆಗೆದುಕೊಂಡು ಹೋಗಿ ಆ ಶೋರೂಮ್ನ ಮೇಲೆ ಕಲ್ಲು ತೂರಾಟವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದೇ ರೀತಿಯಾಗಿ ಆ ಒಂದು ಶೋರೂಮ್ನ ಒಳಭಾಗದಲ್ಲಿ ಈಗ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿ ಅವರು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಸೊ ನಾಗಮಂಗಲದಲ್ಲಿ ಇವತ್ತು 14ನೇ ತಾರೀಕುವರೆಗೂ ಕೂಡ 144 ಸೆಕ್ಷನ್ ಜಾರಿ ಕೂಡ ಇದೆ. ಸೊ ಈಗ ಕೇಂದ್ರ ಸಚಿವರು ಆಗಮಿಸಿ ಆ ಒಂದು ಸ್ಥಳವನ್ನ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಇಲ್ಲಿಂದ ಮುಂದೆಯೂ ಕೂಡ ಏನು ಡ್ಯಾಮೇಜ್ ಆಗಿರುವಂಥ ಜಾಗಗಳಿಗೆ ತೆರಳಿ ಅಲ್ಲೂ ಕೂಡ ಒಂದು ವೀಕ್ಷಣೆಯನ್ನ ಮಾಡಲಿದ್ದಾರೆ. ಸೊ ನೋಡಿ, ಈಗ ಕುಮಾರಸ್ವಾಮಿ ಅವರಿಗೆ ಇಲ್ಲಿನ ಸ್ಥಳೀಯ ಮಾಜಿ ಶಾಸಕರಾಗಿರುವಂಥ ಸುರೇಶ್ ಗೌಡ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ. ಸೊ ಈಗ ಇಲ್ಲಿಯವರೆಗೂ ಕೂಡ ಒಟ್ಟು 4 ಜಾಗಗಳನ್ನು ವೀಕ್ಷಣೆ ಮಾಡಿರುವಂಥ ಕೇಂದ್ರ ಸಚಿವರು ಆ ಒಂದು ಜಾಗಗಳಿಗೆ ತೆರಳಿ ಅಲ್ಲಿ ಅವರು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಸೊ ಈಗ ಪ್ರಮುಖವಾಗಿ ನೋಡಿ, ಈ ಒಂದು ಜಾಗವನ್ನು ತೋರಿಸ್ತೀನಿ ನೋಡಿ. ಬೈಕ್ ಶೋರೂಮ್ ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿದೆ. ಈ ಒಂದು ಬೈಕ್ ಶೋರೂಮ್ ಡ್ಯಾಮೇಜ್ ಆಗಿರುವಂಥ ಜಾಗದಲ್ಲಿ ಅವರು ವೀಕ್ಷಣೆಯನ್ನು ಮಾಡಿ ತೆರಳಿದ್ದಾರೆ. ಸಾಕಷ್ಟು ನಷ್ಟ ಕೂಡ ಆಗಿತ್ತು. ಸೊ ಹಾಗಾಗಿ ಈಗ ಎಲ್ಲ ಜಾಗಗಳನ್ನ ಕೂಡ ವೀಕ್ಷಣೆ ಮಾಡಿ ನೋಡಿ. ಅಲ್ಲಿ ಗಮನಿಸ್ತಾ ಇದ್ದೀವಿ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಅವರು ಹೋಗ್ತಾ ಇರುವಂಥದ್ದು. ಜೊತೆಯಲ್ಲಿ ಸ್ಥಳೀಯ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರಿಂದಲೂ ಕೂಡ ಅವರು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.